ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ರಜನಿ ಅಡಿಗೆ ಚಾನಲ್. ಇವತ್ತು ರವೆಯಿಂದ ಗುಲಾಬ್ ಜಾಮೂನ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ. ದೀಪಾವಳಿ ಹಬ್ಬಕ್ಕೆ ಸುಲಭವಾಗಿ ಮನೇಲೇ ಇರುವಂಥ ರವೆಯಲ್ಲಿ ಗುಲಾಬ್ ಜಾಮೂನ್ನ ಈ ರೀತಿ ತಯಾರು ಮಾಡಿಕೊಂಡು ತಿನ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ಯಾರಾದರೂ ನೆಂಟರು ರಿಲೇಟಿವ್ಸ್ ಬಂದ್ರೂ ಮಾಡ್ಕೊಡೋದಕ್ಕೆ ಈಸಿಯಾಗಿರುತ್ತೆ. ಈಗ ಯಾವ ರೀತಿ ಮಾಡೋದು ಅನ್ನೋದನ್ನು ನೋಡೋಣ. ಒಂದು ಪಾತ್ರೆನ ಬಿಸಿ ಆಗೋದಕ್ಕೆ ಇಟ್ಟಿದ್ದೀನಿ. 1 ಸ್ಪೂನಷ್ಟು ತುಪ್ಪ ಹಾಕಿದ್ದೀನಿ. ನೀವು 1 ರಿಂದ 2 ಸ್ಪೂನ್ ಬೇಕಾದರೂ ಹಾಕ್ಕೋಬೋದು. ತುಪ್ಪ ಸ್ವಲ್ಪ ಬಿಸಿ ಆದಮೇಲೆ 1 ಕಪ್ಪಷ್ಟು ರವೆ ಹಾಕ್ತಾ ಇದ್ದೀನಿ. ರವೆನ ಲೋ ಫ್ಲೇಮಲ್ಲಿ ಚೆನ್ನಾಗಿ ಹುರಿಬೇಕು. ಕಲರ್ ಚೇಂಜ್ ಆಗೋದು ಬೇಡ. ರವೆ ಒಳ್ಳೆ ಸ್ಮೆಲ್ ಬರಬೇಕು, ಘಮ ಬರಬೇಕು. ಅಲ್ಲಿವರೆಗೂ ಚೆನ್ನಾಗಿ ಘಮ ಬರಬೇಕು. ಅಲ್ಲಿವರೆಗೂ ಲೋ ಫ್ಲೇಮಲ್ಲಿ ಹುರ್ಕೊಳ್ಳಿ. ಎಲ್ಲ ಹುರಿದಾಗಿದೆ ನೋಡಿ. ಈಗ ನಾನು 1 ಕಪ್ಪಷ್ಟು ಹಾಲನ್ನ ಫಸ್ಟ್ ಹಾಕ್ತಾ ಇದ್ದೀನಿ. ಸುಮಾರು 2 ಕಪ್ಪಷ್ಟು ಹಾಲು ಬೇಕಾಗುತ್ತೆ. ಹಾಲನ್ನು ನೋಡಿಕೊಂಡು ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಪ್ರೆಸ್ ಮಾಡಿ ಮಿಕ್ಸ್ ಮಾಡ್ಕೋಬೇಕು. 1 ಸ್ಪೂನಷ್ಟು ಸಕ್ಕರೆ ಹಾಕಿದ್ದೀನಿ. ಚೆನ್ನಾಗಿ ಪ್ರೆಸ್ ಮಾಡಿ ಕಲಿಸ್ಕೊಳ್ಳಿ. ಈಗ ನಾನು ಸ್ವಲ್ಪ ಹಾಲನ್ನು ಹಾಕ್ತಾ ಇದ್ದೀನಿ. ಸ್ವಲ್ಪನೇ ಹಾಕಿ ಕಲಿಸ್ಕೊತಾ ಇದ್ದೀನಿ. ಇನ್ನು ಮಿಕ್ಕಿದ್ದನ್ನು ಆಮೇಲೆ ಹಾಕ್ತೀನಿ. ಒಟ್ಟು 1 ಬಟ್ಲು ರವೆಗೆ ನೀವು 2 ಬಟ್ಲಷ್ಟು ಹಾಲು ಹಾಕಬೇಕಾಗುತ್ತೆ. ಇನ್ನು ಮಿಕ್ಕಿದ ಹಾಲನ್ನೆಲ್ಲ ಹಾಕಿದ್ದೀನಿ ನೋಡಿ. ಚೆನ್ನಾಗಿ ಕಲಿಸ್ಕೊಳ್ಳಿ. ಬೇಯಬೇಕಿದು ಚೆನ್ನಾಗಿ ಬೆಂದು ತಳ ಬಿಡಬೇಕು. ಅಲ್ಲಿವರೆಗೂ ನೀವು ಬೇಯಿಸ್ಕೋಬೇಕು. ಆಗಲೇ ಜಾಮೂನು ಚೆನ್ನಾಗಿ ಬರುತ್ತೆ. ಹದದಲ್ಲಿ ಚೆನ್ನಾಗಿ ಬೇಯಿಸ್ಕೊಳ್ಳಿಲ್ಲ ಅಂದರೆ ಜಾಮೂನು ಗಟ್ಟಿಯಾಗುತ್ತೆ, ಒಳಗಡೆ ಪಾಕ ಹೀರ್ಕೊಳ್ಳೋದಿಲ್ಲ. ನೋಡಿ, ಈ ರೀತಿ ಗಂಟೆ ಏನಾದರೂ ಇದ್ದರೆ ಒಡ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ. ತಳ ಬಿಡೋದಕ್ಕೆ ಸ್ಟಾರ್ಟ್ ಆಗಿದೆ ನೋಡಿ. ತಳ ಬಿಡಬೇಕು. ಫ್ಲೇಮ್ನ ಆಫ್ ಮಾಡಿ ಸ್ವಲ್ಪ ಹೊತ್ತು ಏನಾದರೂ ಪ್ಲೇಟ್ನ ಮುಚ್ಚಿ ಹರಳೋದಕ್ಕೆ ಬಿಡಿ. ಈಗ ರವೆ ಮಿಶ್ರಣ ಒಂದು ಮಣೆ ಮೇಲೆ ಹಾಕ್ಕೊಂಡು ಕೈಗೆ ತುಪ್ಪ ಸವರ್ಕೊಂಡು ಈ ರೀತಿ ಚೆನ್ನಾಗಿ ನಾದ್ಕೋಬೇಕು. ಎಷ್ಟು ಚೆನ್ನಾಗಿ ನೀವು ನಾದ್ಕೋತೀರೋ ಅಷ್ಟು ಚೆನ್ನಾಗಿ ಬರುತ್ತೆ. ಚಪಾತಿ ಹಿಟ್ಟನ್ನು ಯಾವ ರೀತಿ ಮಾಡ್ತೀವಿ ಕಲಿಸ್ತೀವಿ ಆ ರೀತಿ ಚೆನ್ನಾಗಿ ನಾದಬೇಕು. 5 ರಿಂದ 10 ನಿಮಿಷ ಟೈಮ್ ಹಿಡಿಯುತ್ತೆ. ನಾನು ನಿಮಗೆ ಸ್ಪೀಡಾಗಿ ತೋರಿಸಿದ್ದೀನಿ. ಈಗ ಉಂಡೆಗಳನ್ನ ಮಾಡಿ ತೋರಿಸ್ತೀನಿ. ಉಂಡೆಗಳು ಎಲ್ಲೂ ಒಡ್ಕೊಳ್ದಾಗೆ ನೀಟಾಗಿ ರೌಂಡಾಗಿ ಮಾಡ್ಕೋಬೇಕು. ಈ ರೀತಿ ಒಡ್ಕೊಂಡ್ರೆ ಎಣ್ಣೆಗೆ ಹಾಕಿ ನೀವು ಪಾಕಕ್ಕೆ ಹಾಕಿದಾಗೆಲ್ಲ ಒಡೆದೋಗ್ಬಿಡುತ್ತೆ. ನೀವು 5 ರಿಂದ 10 ನಿಮಿಷ ನಾದ್ಕೊಳ್ಳೋದೇ ತುಂಬ ಇಂಪಾರ್ಟೆಂಟು. ಆವಾಗಲೇ ಚೆನ್ನಾಗಿ ಬರೋದು. ಈ ರೀತಿ ನೀಟಾಗಿ ನಾದ್ಕೊಂಡು ಉಂಡೆ ಮಾಡ್ಕೊಳ್ಳಿ. ಒಂದು ಪಾತ್ರೆ ಬಿಸಿ ಆಗೋಕ್ಕಿಟ್ಟು ಅದಕ್ಕೆ 1.5 ಕಪ್ಪಷ್ಟು ನೀರು ಹಾಕ್ತಾ ಇದ್ದೀನಿ. ನಾನು 1.5 ಕಪ್ ನೀರು ಹಾಕಿ 1 ಕಪ್ ಸಕ್ಕರೆ ಹಾಕ್ತಾ ಇದ್ದೀನಿ. ಸಕ್ಕರೆ ಪಾಕನ ರೆಡಿ ಮಾಡ್ಕೊಳ್ಳಿ. ನೀವು ಬೇಕಾದರೆ ಇದಕ್ಕೆ ಏಲಕ್ಕಿ ಹಾಕ್ಬೋದು, ಕಲರ್ ಕೂಡ ಹಾಕ್ಬೋದು, ಫುಡ್ ಕಲರು. ನಾನೇನೂ ಹಾಕ್ತಾ ಇಲ್ಲ. ಚೆನ್ನಾಗಿ ಕುದೀತಾ ಇದೆ ನೋಡಿ. ಚೆನ್ನಾಗಿ ಕುದಿಬೇಕಾದ್ರೆ ಪಾಕ ಸ್ವಲ್ಪ ಬಿಸಿಯಾಗಿರಬೇಕು. ನೀವು ಜಾಮೂನನ್ನು ಹಾಕಬೇಕಾದ್ರೆ ಇನ್ನೊಂದು ಕಡೆ ಒಲೆಯಲ್ಲಿ ಜಾಮೂನು ಉಂಡೆಗಳನ್ನೆಲ್ಲ ಹಾಕಿ ಕಲರ್ ಚೇಂಜ್ ಆಗೋವರೆಗೂ, ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಬೇಯಿಸ್ಕೊಳ್ಳಿ. ನೋಡಿ, ಲೋ ಫ್ಲೇಮಲ್ಲಿ ಬೇಯಿಸ್ಕೊಳ್ಳಿ. ಇಲ್ಲಾಂದರೆ ಒಳಗೆಲ್ಲ ಹಸಿ ಆಗಿರುತ್ತೆ, ಮೇಲ್ ಮಾತ್ರ ಕಲರ್ ಬಂದಿರುತ್ತೆ. ಲೋ ಫ್ಲೇಮಲ್ಲೋ ಇಲ್ಲ ಮೀಡಿಯಂ ಫ್ಲೇಮಲ್ಲೂ ಬೇಯಿಸ್ಬೇಕು ಚೆನ್ನಾಗಿ. ಉಂಡೆನ ಆದಷ್ಟು ಸಣ್ಣಗೆ ಮಾಡಿ ಪಾಕ ಚೆನ್ನಾಗಿ ಎಳೆಯುತ್ತೆ. ಈಗ ಬಿಸಿಯಾಗಿರುವಂಥ ಪಾಕದಲ್ಲಿ ಹಾಕಬೇಕು. ಇದನ್ನು ಒಂದು 5 ನಿಮಿಷ ನೀವು ಬೇಯಿಸಬೇಕು. ಲೋ ಫ್ಲೇಮಲ್ಲಿ ಇಟ್ಕೊಂಡು ಕಮ್ಮಿ ಉರಿಲಿ 5 ನಿಮಿಷದವರೆಗೂ ಬೇಯಿಸ್ಕೋಬೇಕು. ಆವಾಗಲೇ ಪಾಕ ಹಿಡಿಯೋದಕ್ಕೆ ಆಗುತ್ತೆ. 5 ನಿಮಿಷ ಬೇಯಿಸಿದ್ಮೇಲೆ 2 ಗಂಟೆ ಟೈಮು ಮುಚ್ಚಿಬಿಟ್ಟು ಅದನ್ನು ಹಾಗೆ ರೆಸ್ಟಿಗೆ ಬಿಟ್ಬಿಡಬೇಕು. ಪಾಕ ಎಲ್ಲ ಕುಡಿದು ಚೆನ್ನಾಗಿ ದಪ್ಪ ಆಗಿರುತ್ತೆ. ಗುಲಾಬ್ ಜಾಮೂನ್ ತಿನ್ನೋದಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತೆ, ಸ್ಮೂತಾಗಿರುತ್ತೆ. ಈ ರೀತಿ ನೀವು ಟ್ರೈ ಮಾಡಿ. ಹೇಗೆ ಬಂತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ಮತ್ತಷ್ಟು ವಿಡಿಯೋಗೋಸ್ಕರ ರಜನಿ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಫೇಸ್ಬುಕ್ ಪೇಜ್ನ ಲೈಕ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.